हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् नीलबलाढ्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः अविष्णुहृदयान्ता नमस्ते गुरुन् मम। हरिः ओं ಶ್ರೀಶಾಪಾಹಿ ಅನಂತಕೋಟಿಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಗಜ್ಜ ರೂಪಕ ಶಾಸ್ತ್ರ ಪ್ರಮೇಯಗಳಾಗಿದೆ. 180 ಗಜ್ಜವನ್ನು ನಾವು ಅವಲೋಕಿಸಿದಾಗ ಎಲ್ಲ ಉಪನಿಷತ್ತುಗಳು, ಎಲ್ಲ ವೇದಗಳು, ಮಹಾಭಾರತ, ಪುರಾಣ ಎಲ್ಲವನ್ನು ನಾವು ಒತ್ತಟ್ಟಿಗೆ ನೋಡಬಹುದಾಗಿದೆ. 180 ಎಂಬುದು ಕೇವಲ ಒಂದು ಸಂಕಲನ. ಅಂದರೆ ಏನು? ಎಲ್ಲವನ್ನು ಒತ್ತಟ್ಟಿಗೆ ಹೇಳಿದ ಶಾಸ್ತ್ರ ಪ್ರಮೇಯದ ಒಂದು ಗಂಟಿನಂತೆ ಎಲ್ಲ ಶಾಸ್ತ್ರ ಪ್ರಮೇಯವನ್ನು 180 ಎಂಬ ಸಂಖ್ಯೆಯಲ್ಲಿ ಕಟ್ಟಿ ಹಾಕಿ ಸೂತ್ರದಂತೆ ತೋರಿಸಿದ್ದಾರೆ ಶ್ರೀ ಪುರಂದರದಾಸರು. ಶ್ರೀ ಪುರಂದರದಾಸರ 180 ಗಜ್ಜೆಗಳನ್ನು ನಾವು ನೋಡಿದಾಗ ಎಷ್ಟು ವಿಶೇಷಾಕಾರವಾಗಿ ಜೋಡಿಸಿದ್ದಾರೆ, ಎಷ್ಟು ಆಖರ ಆಗದಷ್ಟು ಅದರಲ್ಲಿ ಅರ್ಥವನ್ನು ನಾವು ನೋಡಬಹುದಾಗಿದೆ. ಇದಕ್ಕೆ ಅವರಿಗೆ ಶ್ರೀ ವೇದವ್ಯಾಸರು ರಚಿಸಿದ ವಿಷ್ಣು ಸಹಸ್ರನಾಮವೇ ಅವರಿಗೆ ಸ್ಫೂರ್ತಿಯನ್ನು ಕೊಟ್ಟಿರಬಹುದು. ಭಗವಂತನನ್ನು ತಿಳಿಸಲು ಬೇಗೆಲ್ಲ ಶಬ್ದವು ಹೊರಟಿರುವುದು. ನಾವು ಅದನ್ನು ಅಪಕರ್ಷ ಮಾಡಿ ಅನ್ಯತಾ ವ್ಯಾಪಾರಕ್ಕೋಸ್ಕರವಾಗಿ ಬಳಸಿಕೊಂಡೆವು. ಇದು ಬೇರೆ ಮಾರ್ಗವಾಯಿತು. ಆದರೆ ಸ್ವರೂಪತಃ ನಾವು ಈ ಶಬ್ದವನ್ನು ಯಥಾರ್ಥವಾಗಿ ತಿಳಿದಾಗ ಎಲ್ಲವೂ ಭಗವಂತನನ್ನೇ ತಿಳಿಸ್ತಾ ಇದೆ. ನಾವು ಏನು ನೋಡಿದರೂ ಸಹ ಭಗವತ್ ಪ್ರಜ್ಞೆಯೇ ಉಂಟಾಗಬೇಕು. ಶಬ್ದ ಹೊರಟಿರುವುದೇ ಭಗವಂತನನ್ನು ತೋರಿಸುವುದಕ್ಕೋಸ್ಕರವಾಗಿ ಎಂಬುದನ್ನು ಪ್ರತಿಜ್ಞಾರೂಪವಾಗಿ ಮಾಡಿ 180 ಗಜ್ಜೆಗಳನ್ನು ಭಗವಂತನಲ್ಲಿ ತೋರಿಸಿಕೊಟ್ಟಿದ್ದಾರೆ. 180 ಎಂಬ ಸಂಖ್ಯೆಯೂ ಸಹ 18 ಪುರಾಣಗಳನ್ನು 16 ಬಾರಿ ನಾವು ವಿಮರ್ಶೆ ಮಾಡಿದಾಗ ತಿಳಿಯತಕ್ಕಂಥ ಪ್ರಮೇಯ ಭಾಗಗಳು ಎಂದನ್ನು ತಿಳಿದರೂ ಏನು ಅತಿಶಯೋಕ್ತಿವಲ್ಲ. 81ನೆಯ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದನ್ನು ಮಾತ್ರ ನಾವು ವೀಕ್ಷಿಸುತ್ತಿದ್ದೇವೆ. ಪ್ರತಿಯೊಂದು ಗಜ್ಜವನ್ನು ನಾವು ಇದರಂತೆ ವೀಕ್ಷಿಸಬಹುದು. ನಮ್ಮ ಜನ್ಮವನ್ನು ಕೊನೆಗಾಣಿಸಿಕೊಳ್ಳಬಹುದು. ಅಂದರೆ ನಮ್ಮ ಜನ್ಮ ಕೊನೆಗೊಳ್ಳುತ್ತೆ ಹೊರತು ಇದರ ಯಾವುದೇ ಒಂದು ಅರ್ಥ ಕೊನೆಗೊಳ್ಳುವುದಿಲ್ಲ. ನಾವು ಎಲ್ಲ ಶಬ್ದಗಳನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಾವು ಅರ್ಥವನ್ನೇ ನಾವು ಅದನ್ನು ಬೇರೆ ಒಂದರ ಮೇಲೆ ಒಂದಂತೆ ಪದರವನ್ನು ಹಾಸಿ ಅದರ ಬಟ್ಟೆಯನ್ನು ಹಾಸಿ ಬಂಧಕವನ್ನು ಮಾಡಿಕೊಂಡಿದ್ದೇವೆ. ಆದರೆ ಪ್ರತಿಯೊಂದು ಶಬ್ದವು ಭಗವಂತನನ್ನೇ ತಿಳಿಸುತ್ತದೆ ಎಂದು ಶ್ರೀ ವೇದವ್ಯಾಸರೇ ಓಂಕಾರವೆಂಬ ಶಬ್ದದಿಂದಲೇ ತಿಳಿಸಿಕೊಟ್ಟಿದ್ದಾರೆ. ಅಕಾರ ಉಕಾರ ಮಕಾರ ಎಂಬುದೇ ಪ್ರಣವ ಮಂತ್ರದ ಮೂಲ ಬೀಜಾಕ್ಷರವೂ ಆಗಿದೆ. ಅದೇ ಸಕಲ ವೇದವನ್ನು ತಿಳಿಸಿಕೊಡ್ತಾ ಇದೆ ಅಂತ ಹೇಳಿ ತಿಳಿಸಿದ್ದಾರೆ. ಓಂಕಾರದಿಂದ ಸಕಲ ಪುರಾಣಗಳು ತಿಳಿಸಿಕೊಡ್ತಾ ಇದೆ. ಓಂಕಾರದಿಂದ ತಿಳಿಯದೆ ಉಳಿದಿರುವುದು ಯಾವುದೂ ಇಲ್ಲ ಎಂದು ಹೇಳಿದ್ದಾರೆ. ಇಷ್ಟು ಅತಿ ಸ್ಪಷ್ಟವಾಗಿ ಹೇಳಿದರೂ ಸಹ ಎಲ್ಲರೂ ಓಂಕಾರ ಓಂ ಓಂ ಅಂತ ಹೇಳುತ್ತೇವೆ ಹೊರತು ಇದರ ಅರ್ಥವನ್ನು ಯಾರೂ ಅದನ್ನು ತಿಳಿದುಕೊಳ್ಳುವುದೇ ಇಲ್ಲ. ಯಾರೋ ಹೇಳಿದ್ದಾರೆ ಅಂತ ಹೇಳಿ ಈ ಶಬ್ದಕ್ಕೆ ಇದು ಅಂತ ನಾವು ಹೇಳುವುದಲ್ಲ. ಅನ್ವರ್ಥತೆ ಹೇಗಾಗಿತು,
ಇದರ ಶಕ್ತಿ, ಯೌಕಿಕ ಶಕ್ತಿ ಹೇಗೆ ಕೂಡಿ ಬಂದಿದೆ ಎಂಬುದು ನಾವು ತಿಳಿಯಬೇಕು. ಎಲ್ಲರೂ ಸಕ್ಕರೆ ಅಂದರೆ ಸಿಹಿ ಸಿಹಿ ಎಂಬುದಕ್ಕೆ ಸಕ್ಕರೆ ಎಂಬ ಶಬ್ದದಂತೆ ಸಿಹಿ ಎಂದನ್ನು ತಿಳಿದರೆ ಪ್ರಯೋಜನವಿಲ್ಲ. ಸಕ್ಕರೆಯನ್ನು ನಾಲಿಗೆಯಲ್ಲಿ ಹಾಕಿದಾಗ, ಅನುಭವಿಸಿದಾಗ ಸಿಹಿ ಅಂತ ನೀವು ಹೇಳಬೇಕಾಗೇ ಇಲ್ಲ, ಅದು ಸಿಹಿ ಎಂಬುದನ್ನು ನಾವು ಅನುಭವಿಸುತ್ತೇವೆ. ಯಾರು ಹೇಳುತ್ತಾರೆಯೋ ಅವರಿಗೆ ಅನುಭವ ಇರುವುದೇ ಇಲ್ಲ. ಆದರೂ ಹೇಳುವುದು ಏತಕ್ಕೋಸ್ಕರವಾಗಿ? ತಮ್ಮ ಅನುಭವವನ್ನು ಬೇರೆಯವರಿಗೆ ಹಂಚಿಕೊಳ್ಳೋಕ್ಕೋಸ್ಕರವಾಗಿ. ಹಾಗೆ ಪುರಂದರದಾಸರ 180 ಗಜ್ಜೆಗಳು ಸಕಲ ವಾಗ್ಮಯ ಪ್ರಪಂಚ, ಪುರಾಣದ ಪ್ರಪಂಚ, ಸಕಲ ಪೌರುಷ ಗ್ರಂಥದ ಮಹಾ ತಾತ್ಪರ್ಯ ಅಂತ ಹೇಳಿದರೆ ಯಾರಿಗಿತ್ತಾಗ ಗೊತ್ತಾಗುತ್ತದೆ? ಆದ್ದರಿಂದ ಅದನ್ನು ಅಂದು ತೋರಿಸಿದ್ದಾರೆ 81ನೇ ಗಜ್ಜದಲ್ಲಿ. ಪುರಾಣ ಪುರುಷೋತ್ತಮ. ನಮ್ಮ ಮಂದ ಬುದ್ಧಿಯಾಗಿರುವುದರಿಂದ ಇಷ್ಟು ಹೇಳಿದರೂ ನಮಗೆ ಪುರಾಣ ಪುರುಷೋತ್ತಮ ಎಂಬುದು ಸಹ ಕೇವಲ ಒಂದು ಶಬ್ದ. ಪರಮಾತ್ಮ ಅದು ಒಂದು ಶಬ್ದ, ಜೀವಾತ್ಮ ಅದು ಒಂದು ಶಬ್ದ, ಸುಖ ಒಂದು ಶಬ್ದ, ದುಃಖ ಒಂದು ಶಬ್ದ. ಈ ರೀತಿಯಲ್ಲಿ ನಮಗೆ ಹೊರಗಡೆನೇ ಇಟ್ಟುಕೊಂಡು ನಾವು ಅದನ್ನು ಕೇವಲ ಒಂದು ಶ್ರವಣೇಂದ್ರಿಯಕ್ಕೆ ನಾವು ವಸ್ತುವಾಗಿ ಮಾಡಿಕೊಂಡಿದ್ದೇವೆಯೇ ಹೊರತು ಅದರ ಅರ್ಥಚಿಂತನೆಯೇ ನಾವು ಮಾಡುತ್ತಿಲ್ಲ. ಇದನ್ನು ಅಗಾಧವಾಗಿ ಅತೀ ತೀವ್ರಗತಿಯಲ್ಲಿ ನಾವು ಮಾಡಬೇಕಾಗಿದೆ. ಏಕೆಂದರೆ ಎಲ್ಲರ ಆಯುಸ್ಸು ಮುಗಿದು ಹೋಗ್ತಾ ಇದೆ. ಆದರೆ ಯಾರು ಭಗವದ್ವಿಷಯಕವಾಗಿ ಭಗವತ್ ಪ್ರಜ್ಞೆಯಲ್ಲಿ ಪ್ರತಿಯೊಂದು ಶಬ್ದವನ್ನು ಭಗವಂತವೇ ಇರುವುದು ಎಂಬತಕ್ಕಂಥದ್ದನ್ನು ನಾವು ಮನಗಾಣುತ್ತಿಲ್ಲ. ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಹೇಳಿದಾಗ ನಾವು ಪ್ರಸಕ್ತ ಬ್ರಹ್ಮಪುರಾಣದ ವಚನವನ್ನು ನೋಡುತ್ತಿದ್ದೆವು. ಬ್ರಹ್ಮಪುರಾಣದ ವಚನದಲ್ಲಿ ವೀರಭದ್ರಾಖ್ಯ ರೂಪೇಣ ಸ್ವೇನ ಪೂರ್ವಮೇವ ಹರೋಹ ಮೂಲರೂಪೇಣ ಪಶ್ಚಾತ್ ಗತ್ವಾ ದಕ್ಷಿಣತಾವದೀತ್ ತತ್ರ ಉಪೇಂದ್ರೇಣ ಹರಿಣ ಜಿತೋ ಧರ್ಮಾತ್ಮಜೇನ ಅನ್ಯಾನ್ ಜಿಗಾಯ ಪ್ರಯೋ ಕೈಲಾಸಂ ಸ್ವನ್ವೇಷಣಂ ಎಂಬುದು ಭಾಗವತದ 4ನೇ ಸ್ಕಂದದ 6ನೇ ಅಧ್ಯಾಯ 26ನೇ ಶ್ಲೋಕಕ್ಕೆ. ಕ್ರಿಯಂತೆ ಸ್ತುತಯ ಅನ್ಯತ್ರ ತದಂತರ್ಯಾಮಿ ಅಪೇಕ್ಷೆಯ ನ ಜೇವೇಶು ಗುಣಪೂರ್ಣ ಯಥಾ ಯೋಗ್ಯಂ ತದ್ಗತ ಎಂಬುದು 4ನೇ ಸ್ಕಂದದ 7ನೇ ಅಧ್ಯಾಯದ 42ನೇ ಶ್ಲೋಕ. ನಾಶಕ್ಯಂ ದೇವತಾನಂ ತು ಯದನ್ಯೈಃ ಶಕಿತಂ ಕ್ವಚಿತ್ ಶಕ್ತಾಪಿ ನ ಕುರ್ವಂತಿ ಯದನ್ಯ ವಿಹಿತಂ ಬುಧಾಃ ಎಂಬುದು 4ನೇ ಸ್ಕಂದದ 8ನೇ ಅಧ್ಯಾಯದ 72ನೇ ಶ್ಲೋಕ. ಹೀಗೆ 4ನೇ ಸ್ಕಂದದಲ್ಲಿ 6, 7 ಮತ್ತು 8 3 ಅಧ್ಯಾಯದ ಪ್ರಮೇಯವನ್ನು ನಾವು ಇಲ್ಲಿ ಚಿಂತಿಸಿದಾಗ ಜೀವನ ಅಲ್ಪತ್ವ ಬಹಳ ಚೆನ್ನಾಗಿ ತಿಳಿಯುವ ಪ್ರಸಂಗವನ್ನು ಶ್ರೀ ವೇದವ್ಯಾಸರು ತಿಳಿಸುತ್ತಾರೆ. ಭಗವನ್ನನ ಉತ್ಕರ್ಷತೆಯನ್ನು ನಾವು ತಿಳಿದಂತೆ ಜೀವನ ಅಲ್ಪತ್ವವು ನಮಗೆ ಅತಿ ಸ್ಫುಟವಾಗಿ ತಿಳಿದು ಬರುತ್ತೆ. 4ನೇ ಸ್ಕಂದದಲ್ಲಿ ಮನೋಭಿಮಾನಿಗಳಾದ ಮಹರುದೇವರ ಚೇಷ್ಟ ಮನಸ್ಸು ಯಾವ ರೀತಿಯಲ್ಲಿ ನಡೆಯುತ್ತೆ ಎಂಬತಕ್ಕಂಥದ್ದು ದಕ್ಷ ಪ್ರಜಾಪತಿ ಯಜ್ಞ ಮತ್ತು ದಕ್ಷ ಪ್ರಜಾಪತಿಯ ಮಗಳಾದ ದಾಕ್ಷಾಯಿಣಿ ತಮ್ಮ ಶರೀರವನ್ನೇ ಭಗವಂತನಿಗೆ ಉಪಚಾರ ಮಾಡದೆ ಅಪಚಾರವೆಸಗುವ ಶಬ್ದವನ್ನೂ ಕೇಳಲು ಸಿದ್ಧರಿಲ್ಲ ಎಂದು ಹೇಳಿ ತಮ್ಮ ಶರೀರವನ್ನೇ ದಹಿಸಿಕೊಂಡರು. ಆಗ ಶ್ರೀಮದಾನಂದ ತೀರ್ಥರ ವಿಶೇಷ ವ್ಯಾಖ್ಯಾನವನ್ನು ಮಾಡಿ ರುದ್ರಂ ಚ ಬ್ರಹ್ಮವಾಯು ಚ ವಿಷ್ಣುಂ ಚೈವ ಶ್ರಿಯಂ ಗಿರಂ ಉಮಾ ಚಿಂತಯತಿ ದೇಹಂ ತತ್ಯಾಜ್ಯಂ ಅನ್ಯಂ ನ ಚ ಸ್ಮರತ್ ಎಂಬ ತತ್ವನಿರ್ಣಯ ವಾಕ್ಯವನ್ನು ತೋರಿಸಿ ತಮ್ಮಲ್ಲಿರತಕ್ಕಂಥ ಅಗ್ನಿ ಅಂದರೆ ಅಗ್ನಿ ಎಂಬತಕ್ಕಂಥವನು 15ನೇ ಕಕ್ಷೆಯಲ್ಲಿರ್ತಕ್ಕಂಥವನು
ಉಮಾ ಮಹೇಶ್ವರ ಪತ್ನಿ 5ನೇ ಕಕ್ಷೆಯಲ್ಲಿರ್ತಕ್ಕಂಥ 5ನೇ ಕಕ್ಷೆಯಲ್ಲಿರ್ತಕ್ಕಂಥ ಮಹೇಶ್ವರ, ಷಣ್ಮಹೇಶ್ವರ 6ನೇ ಕಕ್ಷ ಮತ್ತು 7ನೇ ಕಕ್ಷೆಯಲ್ಲಿರ್ತಕ್ಕಂಥದ್ದು ಯಾವನ ಶಿವನ ಹೆಂಡತಿಯಾದ ಪಾರ್ವತಿ, ದಾಕ್ಷಾಯಿಣಿ, ಶೇಷದೇವರ ಪತ್ನಿ, ಗರುಡದೇವರ ಪತ್ನಿ 3 ಜನರು ಅಲ್ಲಿದ್ದಾರೆ. ಇವರಿಗೆ ಅಗ್ನಿ ಯಾವ ತೊಂದರೆಯನ್ನು ಕೊಡಲಾರನು, ಏಕೆಂದರೆ ಅವನು ಅವಮ. ಹಾಗಾದರೆ ಇಲ್ಲಿ ಶರೀರದ ದಹನ ಹೇಗಾಯಿತು ಅಂದರೆ, ಉಮ ಚಿಂತೆಯಂತಿ ದೇಹಂ ತತ್ಯಾಜ್ಯ ಅನ್ಯಂ ನ ಚ ಸ್ಮರತ್. ತನ್ನ ಶರೀರದಲ್ಲಿರ್ತಕ್ಕಂಥ ಅಗ್ನಿಯನ್ನೇ ತಾನು ಸ್ಮರಣೆ ಮಾಡಿದಳು. ಅಲ್ಲಿರ್ತಕ್ಕಂಥ ಭಗವಂತನೇ, ಹರಣಿಪತಿ ಪರಶುರಾಮ ದೇವರೇ, ಅವರನ್ನು ಚಿಂತನೆ ಮಾಡಿ ತನ್ನ ಶರೀರವನ್ನು ಭಸ್ಮೀಭೂತ ಮಾಡಿಕೊಂಡಳು ಎಂಬತಕ್ಕಂಥ ತೋರಿಸಿದ್ದಾರೆ. ಇದರ ಅರ್ಥವನ್ನು ನಾವು ಏನು ಮಾಡಬೇಕು? ಪುರಾಣ ಪುರುಷೋತ್ತಮ ಎಂದು ಹೇಳಿದಾಗ ಪ್ರತಿಯೊಂದು ಶಬ್ದವೂ ಪುರುಷೋತ್ತಮತ್ವವನ್ನೇ ಹೇಳುತ್ತಿದೆ. ನಾವು ಅದನ್ನು ಎಳೆದು ಬೇರೆ ರೀತಿಯಲ್ಲಿ ನಾವು ಕಥಾರೂಪಕವಾಗಿ ಎಳೆದು ನೋಡಿದರೆ ಅದು ನಿಜವಾದ ಅರ್ಥಕ್ಕೆ ಭಂಗ ಬರುತ್ತದೆ, ನಮಗೆ ನಿಜವಾದ ಅರ್ಥ ಆಗುವುದಿಲ್ಲ. ಇದನ್ನು ಶ್ರೀಮದಾನಂದ ತೀರ್ಥರು ಈ ಅಧ್ಯಾಯದಲ್ಲಿ ವಿಶೇಷಾಕಾರವಾಗಿ ತೋರಿಸಿದ್ದಾರೆ. ಆ ವಾಕ್ಯಗಳನ್ನು ಮಾತ್ರ ನಾವು ಇಲ್ಲಿ ನೋಡೋಣ. ಭಗವಂತ ವೀರಭದ್ರಾಖ್ಯ ರೂಪೇಣ ಸ್ವೇನ ಪೂರ್ವಂ ಯದು ಹರೋಹೋ ಮೂಲರೂಪೇಣ ಪಶ್ಚಾತ್ ಗತ್ವಾ ದಕ್ಷಿಣತಾವಧಿ ತತ್ರ ಉಪೇಂದ್ರೇಣ ಹರಿಣ ಜಿತೋ ಧರ್ಮಾತ್ಮಜೇನ ಚ ಅನ್ಯಾನ್ ಜಿಗಾಹ್ಯ ಪ್ರಯೋ ಕೀಲಾಸಂ ತಂ ನಿಕೇತನಂ ಎಂಬ ಬ್ರಹ್ಮಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದಾಗಿ ಭಗವಂತ ಉಪೇಂದ್ರೇಣ ಹರಿಣ ಜಿತೋ ಧರ್ಮಾತ್ಮಜೇನ ಚ ಅಂತರ್ಯಾಮಿ ವಿಪಕ್ಷಿಯ ಹಾಗಿಲ್ಲಿ ಶ್ರೀ ರುದ್ರದೇವರು ಭಗವಂತನ ಪೂಜೆಯನ್ನೇ ಮಾಡಿದ್ದಾರೆ. ಆದ್ದರಿಂದ ತ್ರಿಮೂರ್ತಿಗೇನ ರೂಪೇಣ ನಾರಾಯಣೋ ನಾಯೌ. ನಾವು ರುದ್ರದೇವರ ಮಹಿಮೆಯನ್ನು, ಬ್ರಹ್ಮದೇವರ ಮಹಿಮೆಯನ್ನು ಹೇಳುವಾಗ ಅದು ಯಾರದು ಅವರ ಮಹಿಮೆಯಲ್ಲ, ಅದು ಭಗವಂತನ ಮಹಿಮೆಯನ್ನೇ ತಿಳಿಯಬೇಕು. ಏಕೆಂದರೆ ಅವರೇ ನಾವು ಹೇಳಿಕೊಂಡಿದ್ದಾರೆ, ನಾಹಂ ನ ಯಜ್ಞ ನ ಚಾಯಯ ಮನ್ಯೆ ಯೇ ದೇಹಭಾಜೋ ಮನಿಯಸ್ಯ ತತ್ವಂ ವಿದುಃ ಪ್ರಮಾಣಂ ಬಲವೀರ್ಯಯೋ ವಾ ತಸ್ಯಾಂತಸ್ಥಿತೌ ಉದ್ವಿದೀಸ್ಥಿತ. ಯಜ್ಞ ಇಂತ ಅಂತರ್ತು ಯಜ್ಞ ಯಜ್ಞಪತಿಸ್ವಿಂದ್ರೋ ಪ್ರಹೂತ ಪುರುಷ್ಟುತಃ ಅಭಿಧಾನದಲ್ಲಿ ತೋರಿಸಿದ್ದಾರೆ. ತಸ್ಮಾತ್ ತತ್ರ ವಿಷ್ಣೋ ಮನೋಮಯಶಸ್ಯ, ವಿಷ್ಣುವಿನ ವಶದಲ್ಲಿ ರುದ್ರದೇವರು ಮಾಡಿದ್ದರು ಅಂತ ತಿಳಿಬೇಕು. ಅದನ್ನು ಬ್ರಹ್ಮವೈವರ್ತ ಪುರಾಣದಲ್ಲೂ ಸಹ ತೋರಿಸಿದ್ದಾರೆ. ನಾಹಂ ನ ಇಂದ್ರೋ ನ ಚಾವ್ಯ ನ ಯತ್ವಂ ನ ವಿದು ಪರಂ ತಸ್ಯ ವಿಷ್ಣು ವಶೇ ರುದ್ರಃ ಮಮ ವಾಯೋ ಅಥಾಪಿ ವಾ ನಾನ್ಯಸ್ಯ ಕಸ್ಯಚಿತ್ ತೀರ್ಥಂ ವಾಪ್ಕೃತಂ. ವಿಷ್ಣುವಿನ ವಶದಲ್ಲಿ ರುದ್ರದೇವರು, ಬ್ರಹ್ಮದೇವರು ಎಲ್ಲರೂ ಇರ್ತಾರೆ ಅಂತ ತಿಳಿಯಬೇಕು. ವಿಷ್ಣು ಯಾರ ವಶವೂ ಇಲ್ಲ. ಮುಮುಕ್ಷುವಃ ಬ್ರಹ್ಮಣಸ್ಯ ಶಿವಾದೀಂದ್ರಾಭಿ ತಥಾ ಶ್ರುತ್ವಾ ಜ್ಞಾನಂ ಪರಂ ಗುಹ್ಯಂ ಮುಚ್ಯಂತೆ ಬ್ರಹ್ಮಣ ಸಹ. ಕೌರ್ಮ ಪುರಾಣದಲ್ಲೂ ಸಹ ಭಗವಂತನ ಉತ್ಕೃಷ್ಟತೆಯನ್ನು ತೋರಿಸುವುದಕ್ಕೆ ಸಲುವಾಗಿ ದೇವತೆಗಳ ಮೂಲಕ ಈ ನಾಟಕವನ್ನು ನಮಗೆ ತೋರಿಸುತ್ತಾರೆ ಶ್ರೀ ವೇದವ್ಯಾಸದೇವರು. ಮಹತ್ತಮಃ ತೇಜಸ್ವಿಮಃ ಕಸ್ಯ ಸಾಕಾಶಾದಪಿ. ಆದ್ದರಿಂದ ತೇಜೋ ಅರ್ಥ ಉತ್ತಮಾರ್ಥೆ ಚ ಪೂಜ್ಯಾರ್ಥೆ ಪ್ರಯುಜ್ಯತೆ. ಮಹಶಬ್ದ ಮಹಃ ಶಬ್ದ ಮಾನ್ಯ ಶಬ್ದ ತದೇವ ಚ. ಯಾವ ಶಬ್ದದಲ್ಲಿ ಹೇಳಿದರೂ ಸಹ, ಯಾವ ಶಬ್ದವನ್ನು ಹೇಳಿದರೂ ಸಹ ಪರ್ಯಾಯ ಶಬ್ದ ಯಾಕಿದೆ ಅಂದರೆ ಎಲ್ಲವೂ ಭಗವತ್ಪರವಾಗಿಯೇ ನೀವು ಚಿಂತನೆ ಮಾಡಿ, ಅದು ಮುಖ್ಯ ತಾತ್ಪರ್ಯವಾಗಿರುತ್ತದೆ ಎಂಬುದನ್ನು ಶ್ರೀಮದಾನಂದ ತೀರ್ಥರು ತೋರಿಸಿಕೊಟ್ಟಿದ್ದಾರೆ. ವಿಷ್ಣೋದೇನ ಜಗತ್ಸರ್ವಂ ತತ್ಪ್ರತಿಷ್ಠೇತಿ ಗತಿಂ ಇತಿ ಯನ್ನಿಯತಂ ಜ್ಞಾನಂ ಪೃಥಕ್ ದರ್ಶನಂ ಸ್ಮೃತಂ. ಎಲ್ಲವೂ ವಿಷ್ಣುವಿನ ಅಧೀನವಾಗಿದೆ. ಮಿಥ್ಯಾ ಜ್ಞಾನಂ ಪೃಥಕ್ ಜ್ಞಾನಮಿತಿ ವೇದ ವಿದು ವಿದುಹು ಯಥೈವ ಅರ್ಥಾ ತಥಾ ಜ್ಞಾನಂ
ಪೃಥಕ್ ದೃಷ್ಟಿ ಉಚ್ಯತೆ. ಯಾರು ವಿಷ್ಣುವನ್ನು ಬಿಟ್ಟು ಬೇರೆ ಕಡೆ ಉಪಯೋಗಿಸುತ್ತೆ ಅದು ಮಿಥ್ಯಾಜ್ಞಾನ ಅನಿಸ್ಕೊಳ್ಳುತ್ತದೆ ಅಂತ ಹೇಳಿ ಗರುಡ ಪುರಾಣದಲ್ಲಿ ವೇದವ್ಯಾಸ ತಿಳಿಸಿಕೊಟ್ಟಿದ್ದಾರೆ. ಹೇಗಿರಬೇಕು? ಹೃದಯಸ್ಸು ದ್ರವೀಭಾವಸ್ಥ ಅನುಕಂಪೇತ ಕಥ್ಯತೆ ಉಪಕಾರಂ ಕರ್ತುಮಿಚ್ಛಂ ಕೃಪಾ ಇತ್ಯಾಹು ಮನೀಷಿಣಃ. ಶಬ್ದದಲ್ಲೂ ಸಹ ದ್ರವೀಭಾವ ಹೊಂದಬೇಕು ಅಂದರೆ ಏನು? ಹೃದಯದಲ್ಲಿ ಭಗವಂತನ ಅನುಕಂಪ ತೋರಿಸಬೇಕು ಎಂಬತಕ್ಕಂಥದ್ದು ಸಹ ಗುಣ. ಆ ಗುಣ ಎಲ್ಲೆಲ್ಲಿ ನಾವು ಗುಣವನ್ನು ನೋಡುತ್ತೀವೋ ಎಲ್ಲವೂ ಭಗವಂತ ತಕವಾದದ್ದು, ಅನುಗ್ರಹ ರೂಪವಾದದ್ದು ತಿಳಿಬೇಕು. ವಿಷ್ಣು ಮಾಯಾ ಹರೇರಿಚ್ಛ ಬಂಧಶಕ್ತಿ ತದ್ವಶ ಸರ್ವತ್ರ ಹರೇರಿಚ್ಛ ಬಂಧಶಕ್ತಿಜ್ಞ ವರ್ಜಿತ. ಎಲ್ಲೇ ನಾವು ನೋಡುತ್ತೀವಿ ಸಹ ಅದು ವಿಷ್ಣು ಮಾಯಾ ಶಬ್ದದಿಂದ ಇರುತ್ತೆ, ಅದು ಹರಿಯ ಇಚ್ಛೆಯಾಗಿರುತ್ತೆ. ಬಂಧ ಶಕ್ತಿ ಇಲ್ಲಿ ನಾವು ನೋಡ್ತೀವಿ ಎಲ್ಲವೂ ಭಗವಂತನ ವಶದಲ್ಲಿ ಇರುತ್ತದೆ. ಸರ್ವತ್ರ ಹರೇರಿಚ್ಛ, ಎಲ್ಲ ಕಡೆ ಹರಿಯ ಸಂಕಲ್ಪ ಎಂಬುದನ್ನು ನಾವು ತಿಳಿಯಬೇಕು. ಶಬ್ದ ನಿರ್ಣಯದಲ್ಲಿ ಶ್ರೀಮನಾಥ ತೀರ್ಥ ತಿಳಿಸಿಕೊಟ್ಟಿದ್ದಾರೆ. ಜಡಮಾಯಾನ ತಸ್ಯಾಪಿ ಶರೀರೇತ್ವೇನ ಕುಚ್ಯತೆ ಸೃಷ್ಟಾತಯ ಶರೀರಾಣಿ ತತ್ಯತೆ ಪುರುಷ ಸ್ಮೃತಃ ಮಾಯಾಂ ಶರೀರಾಮಪಿ ವಿಷ್ಣು ಸ್ವಯಂ ಸ್ಥಿತಃ ತಸ್ಮಾತ್ ಪ್ರಾಕೃತ ಇಚ್ಛೇವ ಜೀವದತ್ತಂ ವದಂತಿ ಅಸ್ಪೃಷ್ಟತ್ವೇ ತದ್ದಲ್ಮೇನ ತದ್ಗತಾಮೇವ ಕಾರಣ ತತ್ವವಿವೇಕತೆ ತೋರಿಸಿದ್ದಾರೆ. ಪುರುಷೋತ್ತಮ ಅಂದರೆ ಏನು? ಎಲ್ಲರ ಪುರುಷದೊಳಗೆ ಸ್ವಯಂ ಸನ್ನಿಹಿತನಾಗಿರ್ತಕ್ಕಂಥವನು. ಮಾಯಾಂ ಶರೀರಾಮಪಿ ವಿಷ್ಣು ಸ್ವಯಂ ಸ್ಥಿತಃ. ನಮ್ಮ ಬಿಂಬರೂಪಿ ಭಗವಂತನನ್ನು ಆರಾಧನೆ ಮಾಡಿ ಯಾರ ಕರೆಸಿಕೊಂಡಿರತಕ್ಕಂಥವರು? ಭಗವಂತನೇ ಸ್ವಯಂ ಇರತಕ್ಕಂಥವನು. ಯಾಕಂದರೆ ಭಗವಂತನ ಕರೆಸಿಕೊಂಡು ಇರತಕ್ಕಂಥವನಲ್ಲ, ಅವನಿಲ್ಲದೆ ನಾವಿರುವುದಕ್ಕೆ ಸಾಧ್ಯವಿಲ್ಲ. ಇದನ್ನು ಋತ್ವಿಜರು, ರುದ್ರದೇವರು ಎಲ್ಲರೂ ಭಗವಂತನಿಗೆ ಆರಾಧನೆ ಮಾಡಿರುವಾಗ ರುದ್ರದೇವರು ಮನೋಭಿಮಾನಿಗಳಾಗಿರ್ತಕ್ಕಂಥವರು ಆರಾಧಿಸುವಾಗ ಒಂದು ವಾಕ್ಯವನ್ನು ಹೇಳುತ್ತಾರೆ. ನಾಯೇತ ಸ್ವರೂಪಂ ಭವತೋ ಸ್ವಪದಾರ್ಥ ಭೇದಗ್ರಹ ಪುರುಷೋ ಯಾವದೀಕ್ಷಿತಂ ಜ್ಞಾನಸ್ಯ ಚ ಅರ್ಥಸ್ಯ ಗುಣಸ್ಯ ಚ ಆಶಯ ಮಾಯೆಯ ವ್ಯತಿರಿಕ್ತೋ ಇತ್ತು. ಎಲ್ಲರೂ ಭಗವಂತನ ಅಧೀನವಿಲ್ಲದೆ ಅನ್ಯಥಾ ಜ್ಞಾನವನ್ನು, ಬೇರೆ ಪದಾರ್ಥವನ್ನು, ಬೇರೆ ಗುಣವನ್ನು ತಿಳಿಸುತ್ತಾರೆ. ಇದು ವ್ಯತಿರಿಕ್ತವಾದ ಜ್ಞಾನ ಅಂತ ಅನಿಸ್ಕೊಳ್ಳುತ್ತದೆ. ಅದನ್ನು ತಂತ್ರಸಾರದಲ್ಲಿ ಶ್ರೀಮದಾನಂದ ತೋರಿಸಿಕೊಡ್ತಾ ಇದ್ದಾರೆ. ಅವ್ಯಕ್ತಾದಿ ಪದಾರ್ಥಾಲು ವಿಶೇಷ ಜ್ಞಾನಿನಾಪಿ ನ ದೇಹ ವೈಷ್ಣವೋ ಜ್ಞೇಯೋ ಆನಂದ ಪ್ರಾಕೃತೋನಿಹಿ. ಭಗವಂತರದು ಅವಿಕಾರಿಯಾಗಿರ್ತಕ್ಕಂಥ ಆನಂದಮಯವಾದ ಶರೀರ, ಆದರೆ ಅದನ್ನು ಪ್ರಾಕೃತ ಶರೀರದಂತೆ ಹೋಲಿಸಿ ಹೇಳುವುದಾಗಲಿ ತಿಳಿಯುವುದಾಗಲಿ ಅದು ಅನರ್ಥಕಾರಿ. ಆದ್ದರಿಂದ ಪದಾರ್ಥ ಭೇದಗ್ರಹ, ಪದಾರ್ಥ ವಿಶೇಷಜ್ಞ, ಭೇದೋ ಅಂತರ ವಿಶೇಷಶ್ಚ ಸೂಕ್ಷ್ಮೇಶ ಚ ಅಭಿಧೀಯತೆ ಅಂತ ತತ್ವನಿಂದಲೇ ತೋರಿಸುತ್ತಾರೆ. ಭಗವಂತನಿಗೂ ದೇವತೆಗಳ ಶರೀರಕ್ಕೂ ಅಜಗಜಾಂತರ, ಏಕೆಂದರೆ ಇದೆಲ್ಲವೂ ನಾಶವಾಗತಕ್ಕಂಥದ್ದು. ಭಗವಂತನದು ನಾಶ ಇಲ್ಲದೇ ಇರತಕ್ಕಂಥದ್ದು ಅಪ್ರಾಕೃತ ಎಂಬುದನ್ನೇ ನಾವು ಸರಿಯಾಗಿ ತಿಳಿಯಬೇಕು. ಕೇವಲ ಶಬ್ದದಲ್ಲಿ ನಾವು ಅಪ್ರಾಕೃತ ಅಂತ ಹೇಳಿದಾಗ ಪ್ರಾಕೃತ ಶಬ್ದಕ್ಕೆ ಏನು ಮಹತ್ವ ಕೊಡ್ತೀವಿ ಅದೇ ಮಹತ್ವವನ್ನು ಅಪ್ರಾಕೃತಕ್ಕೆ ಕೊಟ್ಟಾಗುತ್ತೆ. ಆದರೆ ಪ್ರಾಕೃತ ಮತ್ತು ಅಪ್ರಾಕೃತ ಶಬ್ದದಲ್ಲಿಯೇ ಅಜಗಜಾಂತರ ಮಹತ್ವವಿದೆ. ಸುಖ ದುಃಖ ಎಂಬತಕ್ಕಂಥ ಶಬ್ದವಾದರೂ ಸಹ ಎಲ್ಲಿ ಸುಖವಿಲ್ಲವೋ ಅದು ದುಃಖ ಅಂತ ಹೇಳಬೇಕೇ ಹೊರತು ಸುಖ ದುಃಖ ಸಮ ಶಬ್ದ ಅಂತ ನಾವು ತಿಳಿದಂತೆ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತಾ ಇದ್ದೀವಿ. ಈ ರೀತಿ ಇರಬಾರದು ಅಂತ ಹೇಳಿ ರುದ್ರದೇವರು ಉಪಾಸನೆ ಮಾಡ್ತಾರೆ. ಅಂದರೆ ರುದ್ರದೇವರ ಮೂಲಕ ನಮ್ಮ ಮನಸ್ಸಿನಲ್ಲಿ ಬರತಕ್ಕಂಥ ವಿವಿಧ ರೀತಿಯ ಕಲ್ಪನೆಗಳನ್ನು ತೋರಿಸ್ಕೊಡ್ತಾ ಇದ್ದಾರೆ. ಲೋಕಪಾಲರು ಹೇಳ್ತಾರೆ, ಮಾಯಾ ಏಷ ಭವದೀಯ ಭಗವತ್ ಸಾಮರ್ಥ್ಯಮೇವ ಚ ಭಗವನ್ಮಹಿಮಾ ಯೇಸು ಯದೃಶ್ಯೋ ಭಗವಾನ್ ಸ್ವಯಂ. ಎಲ್ಲವೂ ಭಗವಂತನ ಮಹಿಮೆಯಾಗಿದೆ. ಹಾಗೆ ಪುರುಷೋತ್ತಮನನ್ನು ಹೇಗೆ ತಿಳಿಯಬೇಕು ಅಂದರೆ ನ ಪೃಥುಗಿ ಆತ್ಮನ ಅನ್ಯತಾಯೋ ನ ಪಶ್ಯತಿ. ಭಗವಂತ ಜೀವನಲ್ಲ, ಜಡ ಪದಾರ್ಥವಲ್ಲ. ಪೃಥಕ್ ಜ್ಞಾನಂ ತದಿಚ್ಛಾಹು ಯತ್ ಕಿಂಚಿತ್ ಇಕ್ಷತೆ ಅನ್ಯತಾ ಜ್ಞಾನನೇಯ ವಿರೋಧೇನ ತೃಪ್ತಂ ಅಸ್ತುನು ದೃಶಿಃ ಕೇಚಿದ್ದೇವಂ ವಿನಿಂದಂತಿ ಹಿ ಅಸುರಾ ಜ್ಞಾನವೃತ್ತಯಃ.
ನಿರಾಕುರ್ವಂತತೋ ಮಂದ ಭೇದಸ್ಯ ಪರಮಾರ್ಥತ್ವಂ. ಎಲ್ಲ ಮಂದ ಜನರು ಭೇದವನ್ನು ನೋಡುವಾಗ ಭಗವಂತನ ಮಾಯೆಯಿಂದ ಅವರು ಅನ್ಯತಾ ಜ್ಞಾನವನ್ನು ಹೊಂದುತ್ತಾ ಇದ್ದಾರೆ. ಹಾಗಾಗಬಾರದು. ಆದ್ದರಿಂದ ಏತು ತತ್ವೇದೋ ಮುಖ್ಯ ಭೇದಂ ಬ್ರಹ್ಮಾನ್ಯ ವಸ್ತುನಃ ಪರಮಾರ್ಥಮಿತಿ ಜ್ಞಾತ್ವ ನಿತ್ಯಂ ವಿಷ್ಣುಪಾಸ್ಮಿ. ಭಗವಂತನಿಂದ ಅತ್ಯಂತ ಭಿನ್ನವಾದದು ಜೀವರು, ಭಿನ್ನವಾದದ್ದು ಜಡ ಅಂತ ತಿಳಿಯಬೇಕು. ಆದ್ದರಿಂದ ದೇವತೆಗಳೇನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ, ಹೇ ಮೃತ್ಯೇಶ ತಯ ಅನನ್ಯ ವೃತ್ಯ ಉಪಧಾವತ ಅಸ್ಮಾಕಂ ಅನುಗ್ರಹೋಸ್ತೇವ ತಥಾಪಿ ಪುನಃಗ್ರಹಣ. ಮತ್ತೆ ನಮಗೆ ಅನುಗ್ರಹ ಮಾಡ್ತಾ ಇರಿ, ಭೇದ ಜ್ಞಾನವನ್ನು ಸ್ಪಷ್ಟವಾಗಿ ಗೋಚರಿಸುವಂತೆ ಮಾಡಿ ಅಂತ ಹೇಳಿ ದೇವತೆಗಳು ಕೇಳಿಕೊಳ್ಳುತ್ತಾರೆ. ಇದರರ್ಥವೇನು? ಜಗದ್ ಉದ್ಭವ ಸ್ಥಿತ ಲಯೇಶು ಲೀಲೆಯ ಪ್ರವಿಭಜ್ಯಮಾನ ಗುಣಯಾತ್ಮ ಮಾಯ ರಚಿತಾತ್ಮ ಭೇದಮತೆಯೇ ಸ್ವಸಂಶಯ ಹಿ ಅತಿ ವರ್ತಿತಂ ಬ್ರಹ್ಮ ಗುಣಾತ್ಮನೇ ನಮಃ. ಭಗವಂತನು ಸೃಷ್ಟಿ ಸ್ಥಿತಿ ಲಯ ಇದನ್ನು ಯಾರು ತಾನು ತಿಳಿಯೋಕ್ಕೆ ಸಾಧ್ಯವಿದೆ? ಜಗನ್ಮಾಧ್ಯತಃ ಎಂಬತಕ್ಕಂಥದ್ದು ಅನನ್ಯವಾದ ಗುಣ, ಇದು ಭಗವಂತನಲ್ಲಿ ಮಾತ್ರ. ಇದನ್ನು ನಾವು ನಮ್ಮ ತಂದೆ ಇದೆ, ನಾವು ಹುಟ್ಟಿದೆವು, ಅವರು ಹುಟ್ಟಿದೆವು ಅಂತ ಏನು ಹೇಳ್ತಾ ಇದ್ದೀವಿ? ಇದೆಲ್ಲವೂ ಸಹ ಭಗವಂತನಿಂದಲೇ ಆಗಿರುವುದು. ಎಲ್ಲೆಲ್ಲಿ ಯಾವ ಸ್ಥಿತಿಯಾಗಲಿ, ಯಾವ ಸೃಷ್ಟಿಯಾಗಲಿ, ಯಾವ ಲಯವಾಗಲಿ ಎಲ್ಲವೂ ಭಗವಂತನಿಂದಲೇ ಎಂದು ತಿಳಿಯಬೇಕು. ಇದನ್ನು ಅಗ್ನಿದೇವರು ಸಹ ಹೇಳ್ತಾರೆ. ಯಜ್ಞೋ ಯಜ್ಞ ಪುಮಾಂಶೈವ ಯಜ್ಞೇಶೋ ಯಜ್ಞ ಭಾವನಃ ಯಜ್ಞಭುಕ್ತ ಇತಿ ಪಂಚಾತ್ಮ ಯಜ್ಞಾಸ್ತ್ವಿಕೋ ಹರಿಸ್ವಯಂ. ಎಲ್ಲಿ ಏನೇ ಆವಿರ್ಭಾಗವಾದರೂ ಸಹ ಯಜ್ಞ ರೂಪಕವಾಗಿ ಇರತಕ್ಕಂಥವನು ಭಗವಂತ ಮಂತ್ರ. ಹಾಗಾದರೆ ಹೇಗೆ ತಿಳಿಬೇಕು? ಸರ್ವಶಬ್ದಾಭಿಧೇಯತ್ವಂ ಸರ್ವಾಂತರ್ಯಾಮಿತ್ವಂ ನತು ಸರ್ವಸ್ವರೂಪತ್ವಾತ್ ಸ್ವಾಭಿನ್ನ ಸರ್ವ ಅಭಿನ್ನ ಯಥೋ ಹರಿ. ಎಲ್ಲ ಶಬ್ದದಿಂದ ಅಭಿಧೇಯವಾಗಿದ್ದಾನೆ, ಸರ್ವರ ಅಂತರ್ಯಾಮಿಯಾಗಿದ್ದಾನೆ, ಆದರೆ ಸರ್ವಸ್ವರೂಪನಲ್ಲ. ಜೀವರ ಸ್ವರೂಪ ಬೇರೆ, ಜಡ ಸ್ವರೂಪ ಬೇರೆ. ಸರ್ವಂ ಭಿನ್ನ ಯಥೋ ಹರಿ. ಇದನ್ನು ತಿಳಿಯಬೇಕು. ನಮ್ಮ ಶಿವಪುರಾಣದಲ್ಲಿ ವೇದವ್ಯಾಸ ದೇವರು ತೋರಿಸಿಕೊಟ್ಟಿದ್ದಾರೆ. ತ್ರಯಾಣಂ ಏಕಪಾವಾನಂ ಯೋ ನ ಪಶ್ಯತಿ ವೈಬಿಧಾಂ ಸರ್ವಭೂತಾತ್ಮನ ಬ್ರಹ್ಮನ್ ಸ ಶಾಂತಿಮಪಿ ಗಚ್ಚತಿ. ಭಗವಂತನ ಶಕ್ತಿ ರುದ್ರದೇವರಲ್ಲೂ ತೋರಿಸುತ್ತಾರೆ, ಬ್ರಹ್ಮನಲ್ಲೂ ತೋರಿಸುತ್ತಾರೆ, ಎಲ್ಲರಲ್ಲೂ ತೋರಿಸ್ತಾ ಇದ್ದಾರೆ. ಯಾರು ಇದನ್ನು ತಿಳಿಯುತ್ತಾರೋ ಅವರು ಶಾಂತಿ ಮದ ಗಚ್ಚತಿ. ಸರ್ವಭೂತಾತ್ಮನ ಸರ್ವಭೂತ ಅಂತರ್ಯಾಮಿತ್ವೇನ ತಿಳಿಯಬೇಕು ಎಂದು ಹೇಳಿ ಭಗವಂತನೇ ಆದೇಶವನ್ನು ಕೊಟ್ಟಿದ್ದಾನೆ. ಭಗವಂತನ ಶಕ್ತಿ ಹೇಗಿದೆ? ಶಕ್ತಿತ್ವಾದ್ ವಿಷ್ಣು ಶಕ್ತಿಸ್ತು ಶಕ್ತಿ ಶಬ್ದೇನ ಶೋಚ್ಯತೆ ಶಕ್ಯತ್ವಾತ್ ಪ್ರಕೃತಿಶ್ಚಾಪಿ ಸ್ವಾಪ ಸೃಷ್ಟಿ ವಿನಾಹರೌ ರತಿಸ್ತ್ಯಾಸ್ಮಿತ ಕಥಿತಃ ನಹಿ ಅನ್ಯ ಸ್ವಾಪ ಉಚ್ಯತೆ. ನಮಗೆ ಮಲಗಿಸಲು ಸಹ ಭಗವಂತನೇ ಕಾರಣ. ಪ್ರಕೃತಿ ಗುಣ ಅಂತ ನಾವು ಹೇಳುವುದು ತಪ್ಪು. ಪ್ರಕೃತಿಯಲ್ಲಿ ಭಗವಂತನೇ ಅವನೆಲ್ಲರನ್ನು ಮಲಗಿಸುವನು. ಯಾತಕ್ಕೆ ಮಲಗುವಂತಲೇ ಹೇಳುತ್ತಾನಂದರೆ ಪ್ರತಿಯೊಬ್ಬ ಜೀವರಿಗೂ ಅನುಭವದಲ್ಲಿರ್ತಕ್ಕಂಥ ಅದು ಮಲಗುವಿಕೆ. ಇದು ಪ್ರಕೃತಿಯಿಂದ ಆಯಿತು, ತನ್ಮಿಂದ ಆಯಿತು, ಇವರಿಂದ ಆಯಿತು, ಅವರಿಂದ ಆಯಿತು ಅಂತ ಹೇಳುವುದಲ್ಲ, ಭಗವಂತನಿಂದಲೇ ಆಯಿತು ಅಂತ ತಿಳಿಯಬೇಕು. ಇದನ್ನು ತಿಳಿಯೋದ್ರಿಂದ ಪುರುಷೋತ್ತಮನು ಎಲ್ಲಿದ್ದಾನೆ ಅಂದರೆ ನಮ್ಮಲ್ಲೇ ಇದ್ದಾನೆ, ಸ್ವಯಂಭೂವನಾಗಿದ್ದಾನೆ. ಪುರುಷೋತ್ತಮ ಅಂದರೆ ಏನು? ಎಲ್ಲ ಪುರುಷರ ಒಳಗಡೆ ನಿಂತು ಈ ಸಕಲ ಕ್ರಿಯೆ ವ್ಯಾಪಾರವನ್ನು ಮಾಡುತ್ತಿದ್ದಾನೆ. ಅವನಿಲ್ಲದೆ ಯಾವ ವ್ಯಾಪಾರವೂ ನಡೆಯುವುದಿಲ್ಲ. ಹೀಗೆ ಜಗದ್ ವ್ಯಾಪಾರವನ್ನು ತೋರಿಸುವ ಮೂಲಕವಾಗಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದಿಂದ ಏನು ಅರ್ಥವಾಯಿತು ಅಂದರೆ, ಪುರಾಣದಲ್ಲಿ ಹೇಳಿರ್ತಕ್ಕಂಥ ವ್ಯಕ್ತಿಗಳ ಹಿಂದೆ ಹೋಗಬೇಡಿ, ಎಲ್ಲವೂ ಅಸಾರ ರೂಪವಾದುದು. ಅಲ್ಲಿ ನಾವು ತಿಳಿಯಬೇಕಾದ ಸಾರ ರೂಪನಾಗಿ ಭಗವಂತನನ್ನೇ. ನಾವು ಪ್ರಕೃತಿ ದಶೆಯಿಂದ ಲೋಕದಲ್ಲಿ ಭಗವಂತನ ಬಿಟ್ಟು ಬೇರೆ ಕಡೆ ಸರಿದರೆ ಅದು ಮಿಥ್ಯಾಜ್ಞಾನ ಎನಿಸಿಕೊಳ್ಳುತ್ತದೆ. ಏಕೆಂದರೆ ಯಾವುದು ಸಾರ ಅದು ಭಗವಂತ ಮಾತ್ರ, ಇನ್ನೆಲ್ಲವೂ ಅಸಾರವೇ ಆಗಿರುತ್ತದೆ. ಇದನ್ನು ಬ್ರಹ್ಮಸೂತ್ರದಲ್ಲಿ ಶ್ರೀಮದಾನಂದ ತೀರ್ಥರು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮಾಂಡದಿಂದ ತೃಣಪರ್ಯಂತವಾಗಿ ಅಸಾರಂ ಚ ಅನಿತ್ಯಕಂ.
ಜಾತ ವೈರಾಗ್ಯ ಎಂದ ಹೆಸರು. ವಿಜ್ಞಾತ ಜಾತ ವೈರಾಗ್ಯಂ. ದೇವತೆಗಳಿಗೆ ಇದು ಅತಿ ಸುಸ್ಪಷ್ಟವಾಗಿದೆ. ಆ ದೇವತೆಗಳೇ ನಮ್ಮ ತತ್ವಾಭಿಮಾನಿಗಳು. ಅವರು ನಮ್ಮಲ್ಲಿ ನಿಂತು ಈ ಕೆಲವನ್ನು ಮಾಡುತ್ತಾರೆ. ಆದ್ದರಿಂದ ನಾವು ಆ ದೇವತೆಗಳನ್ನು ಪ್ರಾರ್ಥಿಸುವುದರಿಂದ ದೇವತೆಗಳು ತಾವು ತಿಳಿದುಕೊಂಡ ಭಗವಂತನೇ ಪ್ರಭು, ಭಗವಂತನಿಂದಲೇ ನಡೆಯುವುದು ಎಂಬುದನ್ನು ನಮಗೆ ಬೋಧಿಸುತ್ತಾರೆ ಪ್ರತಿ ಕ್ಷಣದಲ್ಲೂ. ಇದನ್ನು ಹೇಗೆ ಸಾಧ್ಯವಾಗುತ್ತೆ ಅಂದರೆ ನಮ್ಮಲ್ಲೇ ಸ್ಥಿತವಾಗಿರ್ತಕ್ಕಂಥ ಭಗವಂತ ಪುರುಷೋತ್ತಮನ ಪ್ರಜ್ಞೆ. ಇದನ್ನು ಪುರಾಣ ವಾಕ್ಯದಲ್ಲಿ ಹೇಳತಕ್ಕಂಥ ಪ್ರತಿಯೊಂದು ಶಬ್ದಕ್ಕೂ ನಾವು ಪುರುಷೋತ್ತಮನನ್ನು ತಿಳಿಯಿರಿ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ಹೇಳಿ ಶ್ರೀ ಪುರಂದರದಾಸರು ಕೇವಲ 8 ಶಬ್ದದಿಂದ ಸಕಲವನ್ನೂ ಇಲ್ಲಿ ಗ್ರಹಿಸಿಬಿಟ್ಟಿದ್ದಾರೆ. ಹೇಗೆ ಜನ್ಮಾದ್ಯಸೇತಃ ಅಂತ ಹೇಳಿದಾಗ ಸೃಷ್ಟಿ ಸ್ಥಿತಿ ಎಂಬ ಅಷ್ಟಕರ್ತೃತ್ವವನ್ನು ಹೇಳಿದ್ದಾರೋ, ಹಾಗೆ ಪುರಾಣ ಎಂಬ ಶಬ್ದದಿಂದಲೇ ಪುರಾಣದಲ್ಲಿ ವ್ಯಕ್ತವಾದ ಸಕಲ ಶಬ್ದಗಳನ್ನು ಒಟ್ಟು ತಾತ್ಪರ್ಯವಾಗಿ ಜೋಡಿಸಿ ಹೇಳಿದ್ದಾರೆ. ಪುರುಷೋತ್ತಮನ ತಿಳಿಯಿರಿ ಎಂದರ್ಥ. ಲೋಕದಲ್ಲಿಯೂ ಸಹ ಎಲ್ಲರೂ ಅನ್ಯತಾ ಮಾರ್ಗದಲ್ಲಿದ್ದು ಭ್ರಮೆಯಲ್ಲಿ ಒಳಗಾಗಿ ಕೆಲವರು ತಮ್ಮ ಬಲದಿಂದ ತಮ್ಮ ಪ್ರಾವೀಣ್ಯತೆಯಿಂದ ಹೀಗೆ ಅನಂತ ಕೌಲುದಾರಿಗಳಲ್ಲಿ ಜನಗಳು ಹೋಗ್ತಾ ಇದ್ದಾರೆ. ಅದು ಅವರ ಪ್ರಾರಬ್ಧ ಕರ್ಮಾನುಸಂಧಾನವಾಗಿ ಹೋಗುತ್ತಾರೆ. ಆದರೆ ನಿಜವಾದ ನಿಶ್ಚಿತವಾದ ಜ್ಞಾನ ತತ್ವಾಭಿಮಾನ ದೇವತೆಗಳು ಕೊಟ್ಟಾಗ ತಮ್ಮ ಅನುಭವವನ್ನೇ ನಮಗೆ ಹಂಚಿಕೊಳ್ಳುತ್ತಾರೆ. ಅದು ಶ್ರೇಷ್ಠವಾದ ಜ್ಞಾನ, ಅದೇ ಪುರುಷೋತ್ತಮ ಜ್ಞಾನ, ಅದೇ ಪುರಾಣ ಪುರುಷೋತ್ತಮ. ಆದ್ದರಿಂದ ನಾವು ನಮ್ಮ ತಂದೆ ತಾಯಿರಲ್ಲಾಗಲಿ, ಗುರು ಹಿರಿಯರಲ್ಲಾಗಲಿ, ತತ್ವಾಭಿಮಾನಿ ದೇವತೆಗಳಲ್ಲಾಗಲಿ, ವಾಯುದೇವರಲ್ಲಾಗಲಿ ನಾವು ಬೇಡಿಕೊಳ್ಳಬೇಕಾದದೇನು? ಪುರುಷೋತ್ತಮನನ್ನು ತಿಳಿಸಿ ಅಂತ ಹೆಸರು. ನಾವು ಪುರುಷರಲ್ಲಿ ಉತ್ತಮರಾಗಿರ್ತಕ್ಕಂಥವನು ಭಗವಂತ ಅಕ್ಷರ ಪುರುಷೋತ್ತಮ. ನಾವು ಕ್ಷರ ಪುರುಷರನ್ನು ಅಕ್ಷರ ಪುರುಷರನ್ನು ಹಿಡಿದರೆ ಪುರುಷೋತ್ತಮನು ಸಿಗುವುದಿಲ್ಲ. ಇದಕ್ಕೆ ಭಿನ್ನನಾಗಿರ್ತಕ್ಕಂಥವನು ಪುರುಷೋತ್ತಮ. ನಾವೆಲ್ಲರೂ ಕ್ಷರ ಪುರುಷರು. ಲಕ್ಷ್ಮೀದೇವಿಯು ಅಕ್ಷರ ಪುರುಷಳು. ಅತ್ಯಂತ ಸ್ಪಷ್ಟವಾಗಿ ತಿಳಿದಿರತಕ್ಕಂತಹ ಅವಳು ಅಕ್ಷರ ಪುರುಷಳು. ಆದ್ದರಿಂದ ಅವಳಿಗೆ ಯಾವ ದೈನ್ಯತೆ ಇಲ್ಲ. ಅವಳು ಅತ್ಯಂತ ಸಮರ್ಥಳಾಗಿ ಭಗವಂತನ ಆಶ್ರಯಿಸಿದ್ದಾಳೆ. ಆದರೆ ಅನ್ಯ ಜೀವರು ಅಕ್ಷರ ಪುರುಷರಂತೆ ಆಶ್ರಯಿಸುವುದೇ ಇಲ್ಲ. ಏಕೆಂದರೆ ಅವರಿಗೆ ಪ್ರಕೃತಿ ಬಂಧದಿಂದ ಪ್ರತಿ ಕ್ಷಣದಲ್ಲೂ ಸಹ ವಿಭಿನ್ನವಾದ ಮಾರ್ಗದಲ್ಲಿ ಚಲಿಸುತ್ತಾರೆ, ವಿಭಿನ್ನವಾಗಿ ಚಿಂತಿಸುತ್ತಾರೆ, ವಿಭಿನ್ನವಾಗಿ ಮಾತಾಡುತ್ತಾರೆ. ಆದರೆ ಅಕ್ಷರ ರೂಪಳಾದ ಲಕ್ಷ್ಮೀದೇವಿಗೆ ಮಾತ್ರ ಎಲ್ಲಿ ಕಂಡರೂ, ಏನು ಹೇಳಿದರೂ ಎಲ್ಲವೂ ಭಗವನ್ಮಯವಾಗಿರುತ್ತದೆ, ಭಗವತ್ ಶಕ್ತಿ ರೂಪವಾಗಿರುತ್ತದೆ. ಅದನ್ನು ಅವಳು ಕಂಡು ಆನಂದಿಸುತ್ತಾಳೆ. ಆದ್ದರಿಂದ ಅವಳು ನಿತ್ಯ ಮುಕ್ತಳಾಗಿದ್ದಾಳೆ. ನಾವು ಅಮುಕ್ತರಾಗುವುದಕ್ಕೆ ಕಾರಣ ಏನು ಅಂದರೆ ಭಗವನ್ ಮಹಿಮೆಯನ್ನು ಇನ್ನು ತಿಳಿಯದೇ ಇರುವುದೇ ಕಾರಣ. ಇದನ್ನು ತಿಳಿಸಲು ನಾವು ಗುರು ಹಿರಿಯರಿಗೆ ನಮಸ್ಕರಿಸಿ ಅವರನ್ನು ಅನುಗ್ರಹವನ್ನು ಕೇಳಿಕೊಳ್ಳಬೇಕು. ಇದೇ ಮಹತ್ ಉದ್ದೇಶದಿಂದ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತೋರಿಸಿದ್ದಾರೆ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸುವ ಪುರಂದರದಾಸರಿಗೆ ವಿಶೇಷವಾಗಿ ನಮಸ್ಕರಿಸಿ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರ ವಿಠಲರಿಗೆ ಭೂಯೋ ನಮಸ್ಕರಿಸಿ ಇಂತಹ ವಿಶೇಷ ಜ್ಞಾನ ಬರಲು ಸಾಧ್ಯವಾದದ್ದು ನಮ್ಮ ತಂದೆ ತಾಯಿ ವಿಶೇಷ ಅನುಗ್ರಹ ರೂಪದಿಂದ. ಅವರಿಗೆ ಅನಂತ ಜನರು ಗುರು ಹಿರಿಯರು ಸಹಾಯ ಮಾಡಿದ್ರಿಂದ ನಮ್ಮ ತಂದೆ ತಾಯಿ ಬದುಕಿದರು. ಆದ್ದರಿಂದ ಅವರ ಅನುಗ್ರಹ ರೂಪ ಎಲ್ಲ ಜೀವರಲ್ಲೂ ಜನರಲ್ಲೂ ನಿಂತಿರುವ ಕ್ರಿಯೆ ಮಾಡಿಸಿರ್ತಕ್ಕಂಥ ಅವರು ತತ್ವಾಭಿಮಾನಿ ದೇವತೆಗಳು. ನಾವು ಅವರನ್ನು ತಿಳಿಯದೆ ಕೇವಲ ಜಡರೂಪವಾಗಿರ್ತಕ್ಕಂಥ ಪದಾರ್ಥವನ್ನೇ ನಾವು ನೋಡ್ತಾ ಇದ್ದೇವೆ. ಎಲ್ಲರಲ್ಲೂ ಎಲ್ಲ ಪದಾರ್ಥಗಳು ತತ್ವಾಭಿಮಾನಿ ದೇವತೆಗಳಿದ್ದರೂ ಸಹ ಅವ್ಯಕ್ತರಾಗಿ ಕಣ್ಣಿಗೆ ಕಾಣಿಸದಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ವಿಶೇಷ ಅನುಗ್ರಹ ರೂಪ ನಮಗಾಗಬೇಕು. ಇವರಲ್ಲೂ ಸಹ ಮುಖ್ಯ ಪ್ರಾಣನಾಗಿ ಭಾರತೀಪತಿ ಅವರೇ ಎಲ್ಲ ಜೀವರಲ್ಲಿ ನಿಂತು ಕೆಲಸವನ್ನು ಮಾಡ್ತಾ ಇದ್ದಾರೆ.
ಆದರೂ ಅವರ ದರ್ಶನ ಯಾರಿಗೂ ಆಗುತ್ತಿಲ್ಲ. ಶಕ್ತಿ ನಮ್ಮದಲ್ಲ, ವಾಕ್ ನಮ್ಮದಲ್ಲ, ದೃಷ್ಟಿ ನಮ್ಮದಲ್ಲ, ಯಾವುದೂ ನಮ್ಮದಲ್ಲ. ಆದರೂ ನಮ್ಮದು ಅಂತ ಅಂದ್ಕೊಳ್ತಾ ಇದ್ದೇವೆ. ಇದನ್ನು ಶುದ್ಧ ಜ್ಞಾನ ಕೊಟ್ಟು ಪರಿಹಾರ ಮಾಡತಕ್ಕಂಥವರು ಕೇವಲ ವಾಯುದೇವರು. ಇಡೀ ಲೋಕದಲ್ಲಿ ವಾಯುದೇವರು ಬಿಟ್ಟು ಬದುಕಲು ಯಾರಿಗೂ ಸಾಧ್ಯವಿಲ್ಲ. ಆದರೂ ಈ ಕಿಂಚಿತ್ ಮಹಾತ್ಮೆಯನ್ನು ಇದುವರೆಗೂ ಯಾರೂ ತಿಳಿಯಲು ಶಕ್ಯವಾಗಿಲ್ಲ. ಕೇವಲ ಜೀವೋತ್ತಮ ಅಂತ ಹೇಳಿದರೆ ಸಾಲದು. ವಾಯುದೇವರು ಇಲ್ಲದೆ ಯಾವ ಜೀವರು ಬದುಕಲು ಸಾಧ್ಯವಿಲ್ಲ ಎಂಬುದು ಪ್ರತ್ಯಕ್ಷ ಸಿದ್ಧವಾಗಿದೆ. ಇಷ್ಟು ಸಿದ್ಧವಾದರೂ ಸಹ ಅದನ್ನು ಗಮನಿಸುತ್ತಿಲ್ಲ. ಏಕೆ ಅಂದರೆ ಅಷ್ಟು ಅಪರಿಮಿತವಾದ ನಮಗೆ ಅಜ್ಞಾನದಿಂದ ಈ ಸುಜ್ಞಾನ ನಮಗೆ ಒದಗಿ ಬಂದಿಲ್ಲ. ಇದನ್ನು ನಾವು ಪ್ರತಿ ಕ್ಷಣದಲ್ಲೂ ನಾವು ಅನುಭವಿಸಬೇಕು. ವಾಯುದೇವರ ಮಹಿಮೆಯನ್ನು ತಿಳಿದುಕೊಳ್ಳಬೇಕು. ವಾಯುದೇವರೇ ಮುಖ್ಯ ಅಧಿಷ್ಠಾನವಾಗಿ ಭಗವಂತನನ್ನು ಆರಾಧನೆ ಮಾಡುತ್ತಿದ್ದಾರೆ. ಇದು ವೇದಗಮ್ಯವಾಗಿದೆ, ಅತ್ಯಂತ ಪುರಾತನವಾಗಿದೆ, ಪುರಾಣ ವಾಕ್ಯವಾಗಿದೆ. ಇದನ್ನು ನಾವು ಆಲೋಚಿಸಿ ಅದನ್ನು ತಿಳಿದುಕೊಳ್ಳಬೇಕು. ಇದೇ ಮಾರ್ಗದಲ್ಲಿ ಹೊರಟರೆ ಮಾತ್ರ ಪುರುಷೋತ್ತಮ ಸಿಗುತ್ತಾನೆ. ನಾಣ್ಯ ಪಂಥ ಯನೈವಿದ್ಯತೆ ಎಂಬುದು ಪುರುಷ ಸೂಕ್ತದಲ್ಲಿ ಹೇಳಿದಂತೆ ಇದು ಒಂದೇ ಮಾರ್ಗ ಇರುವುದು. ಇದೇ ಸನ್ಮಾರ್ಗ. ಇದನ್ನು ತೋರಿಸಿಕೋಸ್ಕರವಾಗಿ ಪುರಾಣ ಪುರುಷೋತ್ತಮ ಎಂದು ಪುರಂದಾಸರು ಹೇಳಿದ್ದಾರೆ. ಆ ಪುರುಷೋತ್ತಮನೇ ನಮ್ಮ ಬಿಂಬ. ನಾವು ನಮ್ಮ ದೇವರನ್ನು ಕಾಣಲು ಎಲ್ಲೋ ಹೋಗಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ನಮ್ಮಲ್ಲೇ ಇರತಕ್ಕಂಥ ಭಗವಂತನನ್ನು ನಾವು ಸ್ಮರಿಸಬೇಕು, ಕಾಣಬೇಕು ಮತ್ತು ಅನುಭವಿಸಬೇಕು. ಹೇಗೆ ಸಾಧ್ಯವಾಗತ್ತೆ ಅಂದರೆ ನಮಗೆ ಬಂದಿರೋ ಎಲ್ಲ ಅಜ್ಞಾನವನ್ನು ದೂರ ಸರಿದಾಗ, ನಿರ್ಮಲವಾದ ಶುದ್ಧ ಜ್ಞಾನ ನಮಗೆ ಗೋಚರಿಸಿದಾಗ ಭಗವಂತನ ಪ್ರತ್ಯಕ್ಷವಾಯಿತು ಅಂತ ಅರ್ಥ. ಇದೆಲ್ಲ ನಮ್ಮ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಸಾರಿದ್ದಾರೆ. ಆದ್ದರಿಂದ ಇವರೆಲ್ಲರ ಅನುಗ್ರಹವನ್ನು ಸ್ಮರಿಸುತ್ತಾ ಕೃತಸ್ಮರ ಕೃತೋಸ್ಮರ ಎಂದು ಹೇಳಿ ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೆ ಇವರಲ್ಲಿ ಎಲ್ಲರಲ್ಲೂ ನಿಂತಿರತಕ್ಕಂತಹ ನಮ್ಮ ಬಿಂಬರೂಪಿ ಭಗವಂತನಿಗೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ. ನಾವು ಏನನ್ನೂ ಕೊಡಲು ನಮ್ಮದೇನೂ ಅಲ್ಲ. ನಾವು ಏನು ಹೇಳಲು ನಮ್ಮ ಶಕ್ತಿಯಲ್ಲ. ಏನು ಪದಾರ್ಥಕ್ಕೂ ನಾವು ವಾಚ್ಯರಲ್ಲ. ಎಲ್ಲವೂ ಭಗವಂತನೇ ವಾಚ್ಯನಾಗಿದ್ದಾನೆ. ಅವನೇ ಪ್ರಭು, ಸರ್ವೋತ್ತಮ. ಅವನನ್ನೇ ಪುರುಷೋತ್ತಮ ಎಂದು ತಿಳಿಯುವುದು ಅತೀ ಸುಮಧುರವಾದ ಸುಲಲಿತವಾದ ಸುವಾಕ್ಯದಿಂದ ಪುರಂದರ ತಿಳಿಸಿಕೊಟ್ಟಿದ್ದಾರೆ. ಇದರ ವಿಶೇಷ ಅರ್ಥವನ್ನು ಶ್ರೀ ಪುರಂದರದಾಸರೇ ನುಡಿದು ತೋರಿಸಬೇಕು. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.